ಕಾಡಿನಿಂದ ಮನೆ ಅಂಗಳಕ್ಕೆ ಚಿರತೆ ಬಂದಿದೆ. ಆಹಾರವನ್ನ ಅರಸುತ್ತಾ ಚಿರತೆ ಕಾಡಿನಿಂದ ಮನೆ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. ಆಲಂದೂರು ಹಕ್ಲುಮನೆ ಪರಿಸರದಲ್ಲಿ ಚಿರತೆಯ ದೃಶ್ಯ ಸೆರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರು ಚಿರತೆ ಬಂದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೆ ಸ್ಥಳೀಯರ ಮನವಿಗೆ ಇನ್ನೂ ಕೂಡ ಅರಣ್ಯ ಇಲಾಖೆ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋ ಆರೋಪವೂ ಕೂಡ ಕೇಳಿಬರ್ತಾ ಇದೆ. ಚಿರತೆ ಓಡಾಟದ ದೃಶ್ಯ ಮನೆಯಂಗಳದಲ್ಲಿ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಇದರಿಂದಾಗಿ ಸ್ಥಳೀಯರು ಆತಂಕದಲ್ಲಿದ್ದಾರೆ. ಮತ್ತು ಯಾವ ಕ್ಷಣದಲ್ಲಿ ಚಿರತೆ ಬರಬಹುದು ಅಂತ ಹೇಳಿ ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಕ್ಕೆ ಅರಣ್ಯ ಇಲಾಖೆ ಮುಂದಾಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಮನವಿ ಮಾಡಿಕೊಳ್ಳಲಾಗಿದೆ, ಆದರೆ ಅರಣ್ಯ ಇಲಾಖೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋ ಆರೋಪವೂ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಸ್ಥಳೀಯರ ಮನೆಗೇನೆ ಚಿರತೆ ಎಂಟ್ರಿಯನ್ನ ಕೊಟ್ಟಿದೆ. ಗಮನಿಸ್ತಾ ಇದ್ರಿ ಸಿಸಿಟಿವಿಯಲ್ಲಿ ಆ ದೃಶ್ಯ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಕಾಡನ್ನು ಬಿಟ್ಟು ಚಿರತೆಗಳು ಯಾವ ರೀತಿಯಾಗಿ ಊರಿಗೆ ಎಂಟ್ರಿಯನ್ನು ಕೊಡ್ತಾ ಇವೆ ಅಂತ ಹೇಳಿ. ಅದರ ಜೊತೆಗೆ ಈ ಕಾಡಂಚಿನ ಭಾಗಗಳನ್ನು ನಾಶ ಮಾಡಿ ಅಲ್ಲಿ ಮನೆಗಳನ್ನು ಕಟ್ಕೊಳ್ಳೋದು ಕೂಡ ಈ ರೀತಿ ಚಿರತೆ ಹಾವಳಿಗೆ ಕಾರಣ ಅನ್ನೋದನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಒಂದಷ್ಟು ಪ್ರದೇಶಗಳಲ್ಲಿ ಜನವಸತಿ ಜಾಗಗಳಿಗೆ ಚಿರತೆಗಳು ನುಗ್ತಾ ಇರೋದು ಆತಂಕವನ್ನು ಮೂಡಿಸ್ತಾ ಇದೆ. ಅದು ಈ ಭಾಗ ಆ ಭಾಗ ಅಂತಲ್ಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಚಿರತೆಗಳ ಹಾವಳಿ ಮಿತಿಮೀರಿ ಹೋಗಿದೆ. ಸದ್ಯಕ್ಕೆ ಉಡುಪಿಯ ಶಿರೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆಲಂದೂರು ಹಕ್ಲುಮನೆ ಪರಿಸರದಲ್ಲಿ ಈ ಚಿರತೆ ಕಾಣಿಸ್ಕೊಂಡಿರೋದು. ಚಿರತೆಯ ಓಡಾಟ ಪದೇ ಪದೇ ಆಗ್ತಾ ಇದೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ. ನಾಯಿಗಳನ್ನ ಭೇಟಿಯಾಡೋದಕ್ಕೋಸ್ಕರ ಚಿರತೆಗಳು ಬರುತ್ತವೆ ಸರ್ವೇ ಸಾಮಾನ್ಯವಾಗಿ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಚಿರತೆ ಬರ್ತಾ ಇದ್ದ ಹಾಗೆ ನಾಯಿಗಳು ಅಲ್ಲಿಂದ ಕಾಲು ಕೀಳೋ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಚಿರತೆಯ ಚಲನವಲನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.